ಹಳಿಯಾಳ ತಾಲೂಕಾ ವಾರಕರಿ ಸಂಘದ ಆಶ್ರಯದಲ್ಲಿ ನಡೆದ 4ನೇ ಅಖಂಡ ಹರಿನಾಮ ಸಪ್ತಾಹ ಹಾಗೂ ಗ್ರಂಥರಾಜ ಶ್ರೀ ಜ್ಞಾನೇಶ್ವರ ಪಾರಾಯಣ ಸೋಹಾಳ ಕಾರ್ಯಕ್ರಮವು ಭಾನುವಾರದಂದು ಮುಕ್ತಾಯಗೊಂಡಿದೆ. ಹಳಿಯಾಳ ಪಟ್ಟಣದ ಶ್ರೀ ಗಣೇಶ ನಗರದಲ್ಲಿರುವ ಶ್ರೀ ಜ್ಞಾನೇಶ್ವರ ಹಾಗೂ ಶ್ರೀ ಸಿದ್ದೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಕಳೆದ ಒಂದು ವಾರದಿಂದ ಜರುಗುತ್ತಿದ್ದ ಪಾರಾಯಣ ಸೋಹಳ ಕಾರ್ಯಕ್ರಮವು ಸಕಲ ವಿಧಿವಿಧಾನದಂತೆ ಮುಕ್ತಾಯಗೊಂಡಿದ್ದು ನೂರಾರು ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡಿದ್ದರು. ಶ್ರೀ ಕ್ಷೇತ್ರ ಪಂಢರಾಪುರದ ಗುರುವರ್ಯ ಕೌಸ್ತುಭ ರಾಹು ಸಾಹೇಬ್ ವಾಸ್ಕರ್ ಅವರ ಸಾನ್ನಿಧ್ಯದಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಹಾಗೂ ಸಾರ್ವಜನಿಕರು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಡಿಸೆಂಬರ್ 6ರಿಂದ ಆರಂಭವಾದ ಕಾರ್ಯಕ್ರಮದಲ್ಲಿ ಕಾಕಡಾರತಿ, ಜ್ಞಾನೇಶ್ವರ ಗ್ರಂಥ ಪಾರಾಯಣ, ಉಪಹಾರ ಮತ್ತು ಅನ್ನಪ್ರಸಾದ, ನಾಟ್ಯ ಭಜನೆ, ಹರಿಪಾಠ, ಪ್ರವಚನ, ಕೀರ್ತನೆ, ಜಾಗರ ಭಜನೆಗಳು ಯಶಸ್ವಿಯಾಗಿ ನಡೆದವು. ಗುರುಪ್ರಸಾದ್ ವಿವೇಕಾನಂದ್, ಗುರು ಕೌಸ್ತುಭ ವಿವೇಕಾನಂದ್, ಗುರು ದೇವವ್ರತ ವಿವೇಕಾನಂದ್ ಅವರು ಒಂದು ವಾರಗಳ ಕಾಲ ಪಾರಾಯಣವನ್ನ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಕಾರ್ಯಕ್ರಮ ಸಮಿತಿ ಅಧ್ಯಕ್ಷ ದೇವಣ್ಣ ಮಡಿವಾಳ್, ಉಪಾಧ್ಯಕ್ಷ ಮಂಜು ನೇವಗೇರಿ, ಕಾರ್ಯದರ್ಶಿ ನೇತಾಜಿ ಕೋಲೇಕರ್, ಸಂಚಾಲಕರಾದ ವಿಠಲ್ ಮಳಿಕಾ, ಕೇದಾರಿ ತಹಶೀಲ್ದಾರ್ ಹಾಗೂ ಪುರಸಭಾ ಸದಸ್ಯ ಸಂತೋಷ್ ಘಟಕಾಂಬಳೆ ಕಾರ್ಯಕ್ರಮದ ಉಸ್ತುವಾರಿಯನ್ನ ವಹಿಸಿಕೊಂಡಿದ್ರು. ಅಂಕೋಲಾ ಸಾಹಿತಿಗಳ ತವರು ನೆಲ. ಇಲ್ಲಿ ಹಿರಿಯ ಸಾಹಿತಿಗಳಿದ್ದಾರೆ. ಅವರೆಲ್ಲರ ಮಾರ್ಗದರ್ಶನ ಪಡೆದು ಮುಂದಿನ ದಿನಗಳಲ್ಲಿ ಸಾಹಿತ್ಯ ಪರಿಷತ್ತನ್ನು ಮುನ್ನಡೆಸುತ್ತೇನೆ ಎಂದು ಬಿಎನ್ ವಾಸರೆ ಅವರು ಹೇಳಿದರು. ಅಂಕೋಲಾ ತಾಲೂಕಿನ ಜೆಸಿ ಕಾಲೇಜಿನ ಸಭಾಭವನದಲ್ಲಿ ನಡೆದ ಅಜೀವ ಸದಸ್ಯರ ಸಮಾಲೋಚನಾ ಸಭೆ ಮತ್ತು ತಾಲೂಕಾಧ್ಯಕ್ಷರ ನೇಮಕದ ಕುರಿತು ಅಭಿಪ್ರಾಯ ಕ್ರೋಢೀಕರಿಸುವ ಕಾರ್ಯಕ್ರಮದಲ್ಲಿ ತಾಲೂಕಿನ ಅಜೀವ ಸದಸ್ಯರಿಂದ ಸನ್ಮಾನ ಸ್ವೀಕರಿಸಿ ಮಾತನಾಡಿ, ನನಗೆ ತಾಲೂಕಾಧ್ಯಕ್ಷರ ಆಯ್ಕೆಯಲ್ಲಿ ಯಾವುದೇ ಪರದೆಗಳಿಲ್ಲ. ಎಲ್ಲರನ್ನ ಒಗ್ಗೂಡಿಸಿಕೊಂಡು ಸಾಹಿತ್ಯ ಪರಿಷತ್ತನ್ನ ಯಶಸ್ವಿಯಾಗಿ ಮುಂದುವರಿಸಿಕೊಂಡು ಹೋಗಬಲ್ಲವರು ಹೆಸರು ಸೂಚಿಸಿ. ಆದರೆ ಯಾರೇ ಅಧ್ಯಕ್ಷರಾದರೂ ಹೆಚ್ಚಿನ ಜವಾಬ್ದಾರಿ ಇದೆ. ಪ್ರತಿ ತಿಂಗಳಿಗೆ 2 ಕಾರ್ಯಕ್ರಮ ಆಯೋಜಿಸಬೇಕು. ಪುಸ್ತಕ ಭಿಕ್ಷೆ ಕಾರ್ಯಕ್ರಮದಲ್ಲಿ ಜೊತೆಯಾಗಬೇಕು. ಹೀಗೆ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಯಶಸ್ವಿ ಸಂಘಟನೆಯಾಗಿ ಮುಂದುವರಿಸಿಕೊಂಡು ಹೋಗುವ ಜವಾಬ್ದಾರಿ ಅಧ್ಯಕ್ಷರಾಗುವವರಿಗೆ ಇರುತ್ತದೆ ಎಂದರು. ನಾನು ಬಹಳಷ್ಟು ಕಡೆ ಹೇಳಿದ್ದೀನಿ. ಅದು ನನ್ನ ಊರಿನಲ್ಲಿ ಸನ್ಮಾನ ಆಗಿದ್ದ ಸಂದರ್ಭದಲ್ಲಿ ಇರ್ಬೋದು, ದಾಂಡೇಲಿಯಲ್ಲಿ ಸನ್ಮಾನ ಆಗಿದ್ದ ಸಂದರ್ಭದಲ್ಲಿ ಇರ್ಬೋದು. ಅಂಕೋಲೆ ನನ್ನ ಜನ್ಮಭೂಮಿ, ದಾಂಡೇಲಿ ನನ್ನ ಕರ್ಮಭೂಮಿ ಅಂತ ಹೇಳಿ. ಅಂಕೋಲೆ ನನಗೆ ಉಸಿರು ಕೊಟ್ಟಿತ್ತು, ದಾಂಡೇಲಿ ನನಗೆ ಹೆಸರು ಕೊಟ್ಟಿತ್ತು ಅಂತೇಳಿ. ಹಾಗಾಗಿ ಎರಡನ್ನೂ ಕೂಡ ನನಗೆ ಮರೀಲಿಕ್ಕೆ ಆಗೋದಿಲ್ಲ. ಈ ಎರಡನ್ನ ಕೂಡ್ಕೊಂಡು ಹೋಗುವಂತಹ, ಜೊತೆಗೆ ಇಡೀ ಜಿಲ್ಲೆಯನ್ನು ಕಟ್ಕೊಂಡು ಹೋಗುವಂತಹ ಜವಾಬ್ದಾರಿ ನನ್ನ ಮೇಲೆ ಇದೆ. ಅದೆಲ್ಲಕ್ಕಿಂತ ಹೆಚ್ಚಿನದಾಗಿ ಈ ಬಾರಿ ನನಗೆ ಅಲ್ಲ, ಕಳೆದ ಬಾರಿನೂ ಕೂಡ ಅಂಕೋಲೆ ನನಗೆ ಅತ್ಯಂತ ಹೆಚ್ಚು ಮತಗಳನ್ನು ಕೊಡೋದ್ರ ಮೂಲಕ ಏನು ನನ್ನ ಈ ನೆಲದ ಒಂದು ಅಭಿಮಾನವನ್ನು ನನಗೆ ಹೆಚ್ಚಿಸಿತ್ತು. ಹಾಗಾಗಿ ಇಲ್ಲಿಯ ಅಜೀವ ಸದಸ್ಯರ ಜೊತೆಗೆ ಇಲ್ಲಿಯ ಎಲ್ಲ ನನ್ನ ಪರವಾಗಿ ಕೆಲಸ ಮಾಡಿದಂತಹ ಎಲ್ಲ ಬಾಂಧವರ ಮತ್ತು ಗೆಳೆಯರ ಋಣವನ್ನು ನನಗೆ ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಸಾಹಿತಿಗಳ ಮಕ್ಕಳು ಕನ್ನಡ ಶಾಲೆಗೆ ಬರುವ ಕಾರ್ಯಕ್ರಮ ಆಯೋಜಿಸಿ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮ ಎಲ್ಲ ಕನ್ನಡಿಗರ ಕಾರ್ಯಕ್ರಮವಾಗಲಿ ಎಂದು ಪತ್ರಕರ್ತ ವಿಠಲ್ ದಾಸ್ ಕಾಮತ್ ತಿಳಿಸಿದರು. ವೇದಿಕೆಯಲ್ಲಿ ಹಿರಿಯ ಸಾಹಿತಿಗಳಾದ ವಿಷ್ಣು ನಾಯ್ಕ್, ಶಾಂತಾರಾಮ್ ನಾಯಕ್, ಎಂಎಸ್ ಹಬ್ಬು, ಡಾಕ್ಟರ್ ಆರ್ಜಿ ಗುಂದಿ, ಪ್ರೊಫೆಸರ್ ಕೆವಿ ನಾಯಕ್, ನಿಕಟಪೂರ್ವ ಅಧ್ಯಕ್ಷ ಪ್ರಕಾಶ್ ನಾಯಕ್, ಮಾಜಿ ಅಧ್ಯಕ್ಷರಾದ ಗೋಪಾಲಕೃಷ್ಣ ನಾಯಕ್, ಎನ್ವಿ ನಾಯಕ್, ನಾಗೇಂದ್ರ ನಾಯಕ್ ತೊರ್ಕೆ, ವಿಠಲ್ ಗಾಂವ್ಕರ್ ಮತ್ತು ತಾಲೂಕಿನ ಹಿರಿಯ ಕಿರಿಯ ಸಾಹಿತಿಗಳು, ಸಾಹಿತ್ಯಾಭಿಮಾನಿಗಳು, ಡಾಕ್ಟರ್ ಎಸ್ವಿ ವಸ್ತ್ರದ, ಜಗದೀಶ್ ನಾಯಕ್ ಉಪಸ್ಥಿತರಿದ್ದರು. ಅಡಿಕೆಗೆ ಹಲವು ರೋಗದ ಬಾಧೆಯ ನಡುವೆಯೂ ಅಕಾಲಿಕ ಮಳೆಯಿಂದಾಗಿ ಚಾಲಿ ಅಡಿಕೆ ಅಥವಾ ರಾಶಿ ಅಡಿಕೆ ಮಾಡುವುದು ತೋಟಿಗರಿಗೆ, ರೈತರಿಗೆ ತ್ರಾಸದಾಯಕವಾಗಿದ್ದು, ಇದೀಗ ರೈತರು ತಮ್ಮ ಹಸಿ ಅಡಿಕೆ, ಹಣ್ಣಾದ ಅಡಿಕೆಯನ್ನೇ ತಂದು ಟೆಂಡರ್ಗೆ ಹಾಕುತ್ತಿದ್ದು ರೈತರಿಗೆ ಉತ್ತಮ ಲಾಭ ಪಡೆಯುವಲ್ಲಿ ಅನುಕೂಲವಾಗಿದೆ. ಒಂದೆಡೆ ಅಡಿಕೆ ಸುಲಿಯಲು ಆಳುಗಳು ಸಿಗದೆ ಪರದಾಡುತ್ತಿರುವ ಅಡಿಕೆ ಬೆಳೆಗಾರ, ಅವರನ್ನ ಹುಡುಕಿ ಅಡಿಕೆ ಸುಲಿಸೋದಕ್ಕಿಂತ ಹಸಿ ಅಡಿಕೆಯನ್ನೇ ಮಾರಾಟ ಮಾಡಿದ್ರೆ ಹೆಚ್ಚಿನ ಲಾಭ ಸಿಗಬಹುದು ಎಂಬ ನಂಬಿಕೆಯಲ್ಲಿ ಇದೀಗ ಹಸಿ ಅಡಿಕೆಯನ್ನೇ ನೇರವಾಗಿ ನಗರದ ವಿವಿಧ ಸಂಸ್ಥೆಗಳಿಗೆ ಮಾರಾಟ ಮಾಡುವ ಅನಿವಾರ್ಯತೆಗೆ ಸಿಲುಕಿಕೊಂಡಿದ್ದಾನೆ. ಕೆಲ ವರ್ಷಗಳಿಂದ ನಗರದ ಕದಂಬ ಮಾರ್ಕೆಟ್, ಟಿಎಸ್ಎಸ್ ಹಾಗೂ ಟಿಎಂಎಸ್ನಲ್ಲಿ ಹಸಿ ಅಡಿಕೆ ಖರೀದಿ ಪ್ರಕ್ರಿಯೆ ಆರಂಭವಾಗಿದೆ. ರೈತರಿಂದ ನಿರೀಕ್ಷೆಗೂ ಮೀರಿ ಸ್ಪಂದನೆ ಸಿಕ್ಕಿದ್ದು ಖರೀದಿದಾರರಿಗೆ ನಿರ್ವಹಣೆಗೆ ಕಷ್ಟವಾಗಿದೆ.
ಘಟ್ಟದ ಮೇಲಿನ ಭಾಗದಲ್ಲಿ ಪ್ರತಿದಿನ ಮಳೆ ಸುರಿಯುತ್ತಿದೆ. ನಿರಂತರ ಕಾಡುತ್ತಿರುವ ಮಳೆಗೆ ಬೆಳೆಗಾರರು ಕಂಗೆಟ್ಟಿದ್ದು ಅಡಿಕೆ ಒಣಗಿಸುವುದೇ ಸಮಸ್ಯೆಯಾಗಿದೆ. ಕೊಯ್ದ ಅಡಿಕೆಗಳು ಮಳೆಗೆ ತೋಯುತ್ತಿದ್ದು ಹರಡುವ ಫಂಗಸ್ ರೈತರ ನಿದ್ದೆಗೆಡಿಸಿದೆ. ಆದರೂ ಇಲ್ಲಿನ ಸಹಕಾರಿ ಸಂಸ್ಥೆಗಳು ಹಸಿ ಅಡಿಕೆ ಖರೀದಿಗೆ ವ್ಯವಸ್ಥೆ ಮಾಡಿದ್ದು ಬೆಳೆಗಾರರ ಪಾಲಿಗೆ ವರದಾನವಾಗಿದೆ. ವೇಬ್ರಿಡ್ ತೂಕದ ವ್ಯವಸ್ಥೆ ಸೇರಿದಂತೆ ಪಾರದರ್ಶಕ ವ್ಯಾಪಾರಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದರಿಂದ ಬನವಾಸಿ, ಹಾವೇರಿ, ದಾವಣಗೆರೆ ಭಾಗದ ಅಡಿಕೆಯು ನಗರಕ್ಕೆ ಆಗಮಿಸುತ್ತಿದೆ. ಪ್ರತಿದಿನ ಎಲ್ಲ ಸಹಕಾರಿಗೂ ಸೇರಿದಂತೆ 200ಕ್ಕೂ ಹೆಚ್ಚು ಕ್ವಿಂಟಾಲ್ ಮಾರಾಟವಾಗುತ್ತಿದೆ. ಮಾರುಕಟ್ಟೆಯಲ್ಲಿ ಹಸಿ ಅಡಿಕೆ ಕ್ವಿಂಟಾಲ್ಗೆ 5,300 ರಿಂದ 5,400 ರೂಪಾಯಿ, ಗೋಟಡಿಕೆ 6,100 ರಿಂದ 6,500 ರೂಪಾಯಿ ದರ ದಾಖಲಾಗಿದೆ. ಒಟ್ಟಿನಲ್ಲಿ ಅಡಿಕೆ ಬೆಳೆಗಾರರು ಹಲವು ಕಾರಣಗಳಿಂದ ಹಸಿ ಅಡಿಕೆಯನ್ನೇ ಮಾರಾಟ ಮಾಡಲು ಮುಂದಾಗಿದ್ದು ಬೆಳೆಗಾರರ ಹಿತ ಕಾಪಾಡಲು ಮುಂದಾದ ಸಹಕಾರಿ ಸಂಘಗಳ ಕ್ರಮಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ. ಇನ್ನು ಕೂಲಿ ಆಳುಗಳ ಸಮಸ್ಯೆಯ ನಡುವೆಯೂ ಅಕಾಲಿಕ ಮಳೆ ಬರುತ್ತಿರುವುದರಿಂದ ಹಸಿ ಅಡಿಕೆ ಮಾರಾಟವೇ ರೈತರಿಗೆ ಅನುಕೂಲವಾಗಿದೆ ಎಂದರು. ರೈತರು ಮಳೆಯಿಂದಾಗಿ ಕಂಗಾಲಾಗಿದ್ದರು. ಆದರೆ ಇಂತಹ ಸಹಕಾರಿಗಳು ಹಸಿ ಅಡಿಕೆಯ ಟೆಂಡರ್ ಮಾಡಿರುವುದರಿಂದ ಆರ್ಥಿಕ ಅಭಿವೃದ್ಧಿ ಸಾಧ್ಯವಾಗಿದ್ದು ಇದೇ ರೀತಿ ಹಸಿ ಅಡಿಕೆ ಟೆಂಡರ್ ನಡೆದರೆ ಉತ್ತಮ, ರೈತರಿಗೆ ಯೋಗ್ಯ ದರ ಸಿಗುತ್ತಿದೆ ಎನ್ನುತ್ತಾರೆ ಅಡಿಕೆ ಬೆಳೆಗಾರರು. ಈ ವರ್ಷದ ವಾತಾವರಣ ತೀರಾ ಕೆಟ್ಟದ್ದಾಗಿದ್ದು ಅಡಿಕೆ ಬೆಳೆ ಅತಿ ಬೇಗ ಬರುವ ಬೆಳೆಯಾಗಿದ್ದರಿಂದ ಮಳೆಗೆ ಸಿಲುಕುತ್ತಿದೆ. ಇಂತಹ ವಾತಾವರಣ ಗಮನಿಸಿದ ಸಹಕಾರಿಗಳು ಹಸಿ ಅಡಿಕೆ ಟೆಂಡರ್ಗೆ ಮುಂದಾಗಿದೆ. ನಮ್ಮ ಮನೆಯ ತೋಟದ ಬೆಳೆಯ ಅಡಿಕೆ ಉದುರಿ ಮೊಳಕೆ ಬರುತ್ತಿರುವುದಲ್ಲದೆ ಪ್ರಾಣಿ ಕಾಟಕ್ಕೂ ಹೆಚ್ಚಾಗಿ ರೈತರಿಗೆ ಕಷ್ಟದಾಯಕವಾಗಿತ್ತು. ಆದರೀಗ ಈ ಟೆಂಡರ್ ವರದಾನವಾಗಿದೆ ಎಂಬುದು ಅಡಿಕೆ ಬೆಳೆಗಾರರ ಮಾತಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮುಂದಿನ 5 ವರ್ಷಗಳಲ್ಲಿ ಒಮ್ಮೆಯಾದರೂ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಜರುಗಿಸುವ ನಿಟ್ಟಿನಲ್ಲಿ ಸರ್ವ ಪ್ರಯತ್ನ ಮಾಡಲಾಗುವುದು. ಇದಕ್ಕಾಗಿ ಎಲ್ಲರ ಸಹಕಾರ ಕೋರುವುದಾಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಿಎನ್ ವಾಸರೆ ಹೇಳಿದರು. ಕಾರವಾರ ನಗರದ ಕನ್ನಡ ಭವನದಲ್ಲಿ ಜರುಗಿದ ಕಾರವಾರದ ಸಾಹಿತ್ಯ ಪರಿಷತ್ ಸದಸ್ಯರಿಗೆ ಅಭಿನಂದನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ನನ್ನ ಗೆಲುವು ಸಂಭ್ರಮಿಸಲು ಅಲ್ಲ, ಬದಲಾಗಿ ಕನ್ನಡ ಕಟ್ಟುವ ಕೆಲಸಕ್ಕಾಗಿ ನೀವೆಲ್ಲ ಕೊಟ್ಟ ಕೊಡುಗೆ. ಈ ನಿಟ್ಟಿನಲ್ಲಿ ನನ್ನ ಕೆಲಸ ಸಾಗಲಿದೆ. ಜಿಲ್ಲೆಯಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಬೇಕೆನ್ನುವ ಎಲ್ಲರ ಆಕಾಂಕ್ಷೆಯ ನಿಟ್ಟಿನಲ್ಲಿ ಇದಕ್ಕಾಗಿ ಸರ್ವ ಪ್ರಯತ್ನ ಮಾಡಲಾಗುವುದು. ಆಡಳಿತ ಪ್ರತಿನಿಧಿಗಳ, ಪತ್ರಕರ್ತರ ಮತ್ತು ಸಾಹಿತ್ಯಾಸಕ್ತರ ಬೆಂಬಲದೊಂದಿಗೆ ಪ್ರಯತ್ನ ನಡೆಸಲಾಗುವುದು ಎಂದು ಹೇಳಿದರು. ಸನ್ಮಾನವನ್ನು ನಾವು ನಿಮ್ಮ ಪ್ರೀತಿ ಅಂತ ಹೇಳಿ ಸ್ವೀಕಾರ ಮಾಡಿದ್ರಿ. ದಯವಿಟ್ಟು ನಾನು ಎಲ್ಲ ಕಾರ್ಯಕ್ರಮಗಳಲ್ಲಿ ಹೇಳ್ತಾನೆ ಬಂದಿದ್ದೀನಿ, ಇನ್ನು ಮುಂದೆ ಯಾವ ಸನ್ಮಾನಗಳನ್ನು ಮಾಡಬೇಡಿ, ಯಾವ ಸನ್ಮಾನಗಳನ್ನು ನನಗೆ ಮಾಡಬೇಡಿ, ಕೊಡೋದಿದ್ದರೆ ಒಂದು ಪುಸ್ತಕವನ್ನು ಕೊಡಿ ಅಂತ ಹೇಳ್ತಾ ಇದ್ದೀನಿ. ನನ್ನ ಮುಂದೆ ರಮಣ ತಮ್ಮನೆ ಮಾತಾಡ್ತೀನಿ. ನನ್ನ ಮುಂದಿನ ಕಾರ್ಯಕ್ರಮಗಳಲ್ಲಿ ಪುಸ್ತಕ ಭಿಕ್ಷೆ ಅಭಿಯಾನ ಅಂತ ಹೇಳಿ ನಾವು ಪ್ರತಿ ಕಾರ್ಯಕ್ರಮಕ್ಕೆ ಹೋದಾಗ ಹೊರಗಡೆ ಒಂದು ಚೀಲವನ್ನು ಹೇಳ್ತೀವಿ. ನೀವು ಯಾರಾದ್ರೂ ತಂದಿರ ಪುಸ್ತಕವನ್ನು ಆ ಚೀಲದಲ್ಲಿ ಹಾಕಿ, ನಿಮ್ಮ ಹೆಸರು ಬರೆದು ಹಾಕ್ರಿ, ಅದನ್ನು ನಾವು ಕನ್ನಡ ಶಕ್ತಿಗೆ ಕಳಿಸುವ ಕೆಲಸವನ್ನ ಮಾಡ್ತಾ ಇದ್ದೀವಿ. ಆ ಶಾಲೆಗಳಲ್ಲಿ ಓದುವ ಹವ್ಯಾಸವನ್ನ ಹೆಚ್ಚೋದಕ್ಕೆ ಒಂದು ಅಭಿಯಾನವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಅದು ನನ್ನೆಲ್ಲ ಘಟಕದ ಅಧ್ಯಕ್ಷರ ಆನಂದದಲ್ಲಿ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪ್ರಾಸ್ತಾವಿಕ ಮಾತನಾಡಿದ ಕಸಾಪ ಕಾರವಾರದ ಮಾಜಿ ಅಧ್ಯಕ್ಷ ರಾಮನಾಯ್ಕ್, ಕಾರವಾರದಲ್ಲಿ ಕನ್ನಡ ಪರ ಕಾರ್ಯ ಮಾಡಲು ಎಲ್ಲರೂ ಸೇರಿ ಶ್ರಮಿಸೋಣ ಎಂದರು. ಚುನಾವಣೆಗಾಗಿ ಒಂದು ಬಾರಿ ಮನೆ ಮನೆಗಳನ್ನ ಹಳ್ಳಿಗಳನ್ನು ತಿರುಗಿದರೆ ಮತ್ತೆ ನವೆಂಬರ್ 21ರ ಚುನಾವಣೆಗಾಗಿ ಮತ್ತೆ ಮನೆ ಮನೆಯನ್ನ ಅರಿದು ಬಾಗಿಲು ತಟ್ಟುವ ಕೆಲಸ ನಾವು ಮಾಡಿದ್ದೇವೆ. ಆ ಬಗ್ಗೆ ನನಗೆ ಯಾವುದೇ ಖೇದವಿಲ್ಲ, ಹೆಮ್ಮೆ ಅನಿಸ್ತಾ ಇದೆ. ನನ್ನ ಜೊತೆಯಲ್ಲಿ ನನ್ನ ಆತ್ಮೀಯ ಬಾಬು ಶೇಖ್, ಹಿರಿಯರಾದ ಎಂ.ಎ. ಕತೀರ್, ಪ್ರೀತಿಯ ಗೆಳೆಯ ಮಚ್ಚೇಂದ್ರ ಮಾಹಲೆ, ಹಿರಿಯರಾದಂತ ರಮೇಶ್ ಗುಂಡಿ, ಹಿರಿಯ ನಾಟಕಕಾರ ಮಾರುತಿ ಬಾಳ್ಕರ್, ಇನ್ನೂ ಅನೇಕರು ಮನೆ ಮನೆಯ ಮೇಲೂ ನನಗೆ ಮನೆ ತೋರಿಸಬೇಕು ಬಂದರು. ಅದರ ಪರಿಣಾಮ ನವೆಂಬರ್ 21ರ ಚುನಾವಣೆಯಲ್ಲಿ ನೀವು ನಮ್ಮ ಜೋಳಿಗೆಯನ್ನ ತುಂಬಿ ತುಳುಕುವಷ್ಟು ಮತದಾನ ಮಾಡಿದ್ದೀರಿ. ಜಿಲ್ಲಾ ಕೇಂದ್ರ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಟಿಬಿ ಹರಿಕಾಂತ್ ಮಾತನಾಡಿ, ವಾಸರಿಯವರ ಗೆಲುವು ಸಾಹಿತ್ಯದ ಒಲವುಳ್ಳವರ ಪ್ರೀತಿಯಿಂದ ಕೊಟ್ಟ ಕೊಡುಗೆ. ಹಿಂದಿನ ನೆನಪುಗಳನ್ನ ಬಿಟ್ಟು ಮುಂದೇನು ಎನ್ನುವುದನ್ನು ಚಿಂತಿಸಬೇಕು. ಅಲ್ಲದೆ ಕಾರವಾರದಲ್ಲಿಯೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಪ್ರಯತ್ನವಾಗಬೇಕು ಎಂದರು. ನಾನು ಸೇವೆ ಸೇರಿಸುವುದರಲ್ಲಿ ಅವರು ಸೇವೆಯಲ್ಲಿ ಗಾಡಿಯಲ್ಲಿ ಬರಬೇಕಾದ್ರೆ, ಹೀಗಾಗಿ
ಕರಾವಳಿ ಪೂಜಾರಿಗೂ ನನ್ನ ಮತ್ತು ಅವರ ಸಂಬಂಧ ಏನಂದ್ರೆ ಅವ್ರು ನನಗಿಂತ ಹಿರಿಯವರೇ, ವಯಸ್ಸಲ್ಲಿ ಹಿರಿಯವಿರಬಹುದು, ವೃತ್ತಿಯಲ್ಲಿ ನನಗಿಂತ ಹಿರಿಯರು, ಬಟ್ ಅವರ ಸೇವಾವಧಿಯಲ್ಲಿ ನನಗಿಂತ ಹಿರಿಯರು. ಹೀಗಾಗಿ ನಾನು ಪತ್ರಿಕೆಯ ಸಂಪಾದಕ ವರ್ಗದ ಒಬ್ಬನಾಗಿ ಅನೇಕ ಸಂದರ್ಭಗಳಲ್ಲಿ ನನಗೆ ಅವರಿಗೆ ನೀವು ಹಾಗೆ ಮಾಡಿ ಹೀಗೆ ಮಾಡಿ ಅಂತ ನಾನು ನಿರ್ದೇಶನ ನೀಡಿದ್ದೆ, ಸೂಚನೆ ಕೊಟ್ಟಿದ್ದೆ. ಅದನ್ನು ತುಂಬಾ ದಯ ವಿನಯದಿಂದ ಪಾಲನೆ ಮಾಡಿದ ವ್ಯಕ್ತಿ ಅವರೇ. ಸದಾಶಿವಗಡ ಬಿಜಿವಿಎಸ್ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಮಹೇಶ್ ಗೋಳಿಕಟ್ಟಿ ಮಾತನಾಡಿ, ಎಲ್ಲರೂ ಸಂಘಟಿತರಾಗಿ ಕಾರ್ಯ ಮಾಡುವ ಮೂಲಕ ಸಾಹಿತ್ಯ ಮತ್ತು ಕನ್ನಡ ಸೇವೆಗೆ ಅಣಿಯಾಗಬೇಕು ಎಂದರು. ನನ್ನ ಆತ್ಮೀಯ ಸ್ನೇಹಿತರು ಇವತ್ತು ಸುಮಾರು ವರ್ಷಗಳಿಂದ ತನ್ನದೇ ಆದ ವೈಯಕ್ತಿಕ ಹಾಗೂ ಸಾಮಾಜಿಕ ಬೆಳವಣಿಗೆ ತೋರಿಸಿಕೊಂಡವರು ನಮ್ಮ ಮುಂದೆ ಜಿಲ್ಲಾಧ್ಯಕ್ಷರಿಗೆ ಆಯ್ಕೆಯಾಗಲಿಕ್ಕೆ ತಾವೆಲ್ಲರೂ ಒಂದು ದೊಡ್ಡ ಹೊಣೆಯನ್ನು ಹೊತ್ತು ಅವರನ್ನು ಆರಿಸಿ ತಂದಿರಿ. ಈಗಾಗಲೇ ಅವರು ಹೇಳಿದ ಹಾಗೆ ನಿಮ್ಮೆಲ್ಲರ ಋಣ ಅವರ ಮೇಲಿದೆ. ಜಿಲ್ಲೆಯ ಸುಮಾರು 2,500 ಹೋಟೆಲ್ ಸಜೀವ ಸದಸ್ಯರ ಒಂದು ಹೊಣೆ ವಾಸಿಯವರ ಮೇಲಿದೆ. ಸೇಂಟ್ ಮಿಲಾಗ್ರಿಸ್ ಸೌಹಾರ್ದ ಸಹಕಾರಿಯ ವ್ಯವಸ್ಥಾಪಕ ನಿರ್ದೇಶಕ ಜಾರ್ಜ್ ಫರ್ನಾಂಡಿಸ್ ಮಾತನಾಡಿ, ಕನ್ನಡ ಸೇವೆಗೆ ಎಲ್ಲರೂ ಅಣಿಯಾಗಬೇಕೆಂದು ಕರೆ ನೀಡಿದರು. ಇವತ್ತಿನ ದಿನ ವಾಸರಿಯವರು ಬಂದಿದ್ದಾರೆ, ನಮಗೆಲ್ಲ ಥ್ಯಾಂಕ್ಸ್ ಹೇಳಿ ಹೋಗಿದ್ದಾರೆ. ಅವರ ಆಯ್ಕೆ ನಾನು ಹೇಳುವುದಾದ್ರೆ ಉತ್ತಮ ಆಯ್ಕೆ. ಒಂದು 5 ವರ್ಷ ಮೊದಲೇ ಅವರಿಗೆ ಅವಕಾಶ ಸಿಗಬೇಕಾಗಿತ್ತು ಅನ್ನುವಂಥದ್ದು ನಮ್ದು ಬಹಳ ಇತ್ತು. 7 ಮಕ್ಕಳಿಂದ ಇದು ಮಾಡಿದಾಗ ನಾವು ತುಂಬಾ ಬೇಜಾರುಪಟ್ಟರು. ಅವಾಗ ನಮ್ಮ ನಾಯಕರೇ ನಮ್ಮ ಕೊನೆಯ ಅಧ್ಯಕ್ಷರಾಗಿರ್ತಾರೆ, ಹೀಗಿರ್ಬೇಕಾದ್ರೆ ಪುನಃ ಒಂದು ನಮಗೆ ಅವಕಾಶವನ್ನು ಜೊತೆಗೆ ಕೆಲಸ ಮಾಡುವಂತ ಈ ಸಂದರ್ಭದಲ್ಲಿ ಕಾರವಾರ ಸಾಹಿತ್ಯ ಪರಿಷತ್ ಘಟಕದ ವತಿಯಿಂದ ಕಸಾಪ ಜಿಲ್ಲಾಧ್ಯಕ್ಷ ವಾಸರಿಯವರಿಗೆ ಸನ್ಮಾನಿಸಲಾಯಿತು. ಕಾರವಾರ ಕನ್ನಡ ಸಾಹಿತ್ಯ ಪರಿಷತ್ ಘಟಕಕ್ಕೆ ಅಧ್ಯಕ್ಷರ ನೇಮಕ ಸಂಬಂಧ ಸಭೆಯಲ್ಲಿ ಪಾಲ್ಗೊಂಡವರ ಅಭಿಪ್ರಾಯ ಕೇಳಲಾಯಿತು. ರಾಮನಾಯ್ಕ್ ಮತ್ತು ಜಾರ್ಜ್ ಫರ್ನಾಂಡಿಸ್ ಹೆಸರುಗಳು ಪ್ರಸ್ತಾಪವಾಯಿತು. ಪ್ರಾರಂಭದಲ್ಲಿ ಸೇನಾ ಹೆಲಿಕಾಪ್ಟರ್ ಪತನದಲ್ಲಿ ಮರಣ ಹೊಂದಿದ ಸಿಡಿಎಸ್ ರಾವತ್ ಮತ್ತು ಇತರರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ. ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ. ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ. ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ. ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ. ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ. ಗಣೇಶ್ ಏಜೆನ್ಸೀಸ್
ಗೃಹ ಬಳಕೆಯ ವಸ್ತುಗಳ ಅಧಿಕೃತ ಮಾರಾಟಗಾರರು, ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು. ಗಣೇಶ್ ಏಜೆನ್ಸಿಯವರಿಂದ ದೀಪಾವಳಿ ಫೆಸ್ಟಿವಲ್ ಆಫರ್. ದೊಡ್ಡ ಉಪಕರಣಗಳ ಮೇಲೆ 25% ಹಾಗೂ ಸಣ್ಣ ಉಪಕರಣಗಳ ಮೇಲೆ 30% ರಿಯಾಯಿತಿ ದರದಲ್ಲಿ ಮಾರಾಟ. ಬಂಪರ್ ಲಕ್ಕಿ ಡ್ರಾ ಮೇಲೆ 2 ವೀಲರ್ ಬೈಕ್ ಹಾಗೂ ಪ್ರತಿಯೊಂದು ವಸ್ತುಗಳ ಖರೀದಿಯ ಮೇಲೆ ಉಚಿತವಾದ ಗಿಫ್ಟ್ಗಳನ್ನು ನಿಮ್ಮದಾಗಿಸಿಕೊಳ್ಳಿ. ನಮ್ಮಲ್ಲಿ ಎಸಿ, ಎಲ್ಇಡಿ ಟಿವಿ, ರೆಫ್ರಿಜಿರೇಟರ್, ಫ್ಯಾನ್, ಕೂಲರ್, ವಾಷಿಂಗ್ ಮೆಷಿನ್, ಪ್ರೆಸ್ಟೀಜ್ ಕುಕ್ಕರ್, ಮಿಕ್ಸರ್, ಗ್ರೈಂಡರ್, ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗೃಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ನಲ್ಲಿ ಮಾತ್ರ. 0% ಡೌನ್ ಪೇಮೆಂಟ್, ಸುಲಭವಾದ ಇಎಂಐ ಕಂತುಗಳು. ಹಿಂದೆ ಭೇಟಿ ನೀಡಿ ಗಣೇಶ್ ಏಜೆನ್ಸೀಸ್, ಗ್ರೀನ್ ಸ್ಟ್ರೀಟ್, ಮೇನ್ ರೋಡ್, ಕಾರವಾರ.